ಅಲ್ಲ ಆ ಪ್ಲ್ಯಾನ್ ಹೇಗಿರಬೇಕು ಅನ್ನೋದು ಮಾಡ್ಕೊಳ್ಳೋದಕ್ಕೇ ನಾವೀಗ ಟೆಂಡರ್ ಕರೆದಿದ್ದೀವಿ. ನನಗೆ ಬಂದಿತ್ತು, ನಾನು ಅಪ್ರೂವ್ ಮಾಡಿ ಕಳಿಸಿದ್ದೀನಿ. ಅವ್ರು ವರ್ಕ್ ಆರ್ಡ್ರ್ ನೀವು ಕೊಟ್ಟರೆ ವರ್ಕ್ ಆರ್ಡ್ರ್ ಕೊಟ್ಟಿದ್ದಾರೆ. ಅವರು ನಮ್ಮ ಏರಿಯಾ ಎಷ್ಟಿದೆ, ಆಮೇಲೆ ನಮ್ಮ ಶೆಡ್ಯೂಲ್ಸ್ ಎಷ್ಟಿದೆ, KSRTC ಇದೆ, BMS ಎಷ್ಟಿದೆ, ಅದಕ್ಕೆ ಎಷ್ಟು ಪಾರ್ಕಿಂಗ್ ಬೇಕು ಎಲ್ಲ ಅವರು ಪ್ಲ್ಯಾನ್ ಮಾಡಿಕೊಡ್ತಾರೆ ನಮಗೆ. ಯಾಕಂದರೆ ಈಗ ನಮಗೆ ಅವರು ಪ್ಲ್ಯಾನ್ ಕೊಡಬೇಕು, ನಾವು ಅದನ್ನು ಅಪ್ರೂವಲ್ ಮಾಡಿಕೊಡ್ಬೇಕು. ಏನೇನೋ ಬದಲಾವಣೆ ಇದೆಯಾ ಚೇಂಜಸ್ ಮಾಡ್ಕೋಬೇಕು ನಾವು. ಆಮೇಲೆ ಕ್ಯಾಬಿನೆಟ್ಗೆ ಹೋಗಬೇಕು. ಆಮೇಲೆ ಅದು ನಮ್ಮ ದುಡ್ಡೇ ಹಾಕ್ಕೊಳ್ಳೋದ ಅಥವಾ ಸೆಂಟ್ರಲ್ ಗೌರ್ಮೆಂಟು ಅಥವಾ ವರ್ಲ್ಡ್ ಬ್ಯಾಂಕು ಇದು ಲೋನ್ ತೊಗೊಳ್ಳೋದ ಬೇಕು. 2-3 ಇಯರ್ಸ್ ಆಗುತ್ತೆ. ಆದರೆ ಒಂದು ಸ್ಟಾರ್ಟ್ ಆಗಲೇಬೇಕು ನಮಗೆ. ಕಾರಣ ಏನು ಗೊತ್ತಾ, 10,000 ಶೆಡ್ಯೂಲ್ಸು ಪ್ರತಿದಿನ BMTC ಇರುತ್ತೆ. 10,000 ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಒಂದು ಸೆಕೆಂಡ್ಗೋ 2 ಸೆಕೆಂಡ್ಗೋ ಒಂದು ಹೋಗ್ಬಿಡುತ್ತೆ ಬಸ್ಸಸ್ಸು. ಆಮೇಲೆ ಆಮೇಲೆ KSRTCನಲ್ಲಿ 3,000, ಒಟ್ಟು 13,000 ಶೆಡ್ಯೂಲ್ಸು. 13,000 ಇಂಟು ಒಂದು 17-18 ಗಂಟೆ ಲೆಕ್ಕ ಹಾಕಿ ಎಷ್ಟಾಗುತ್ತೆ? ಒಂದು ಗಂಟೆಗೆ ಹತ್ತಿರ 600-700 ಬಸ್ ಒಂದು ಗಂಟೆಗೆ ಹೋಗುತ್ತೆ. ಅದು ಇನ್ನೂ ಗೊತ್ತಾಗಲ್ಲ. ಅವರು ನಮ್ಮ ಪ್ಲ್ಯಾನ್ ಮಾಡಿಕೊಡ್ತಾರೆ. ಪ್ಲ್ಯಾನ್ ಮಾಡಿಕೊಟ್ಮೇಲೆ ಇಂಜಿನಿಯರ್ಸ್ ಆಮೇಲೆ